ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೇನೆ. ಇವತ್ತೊಂದು ಬನ್ಸಿ ರವೆನಲ್ಲಿ ಒಂದು ಉಪ್ಪಿಟ್ಟು ಮತ್ತು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ನಾನು ಉಪ್ಪಿಟ್ಟನ್ನ ಮಾಡಿ ತೋರಿಸ್ತೀನಿ. ಸೂಪರಾಗಿರುತ್ತೆ. ನಾನಿವಾಗ 1 ಲೋಟ ಬನ್ಸಿ ರವೆ ತೊಗೊಂಡು ಒಂದು 5-6 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಜೋರು ಊರಿನಲ್ಲೇ ನಾವು ಅಲ್ಲೇ ನಿಂತ್ಕೊಂಡು ಪೇಷನ್ಸಿಂದ ನೀಟಾಗಿ ಹುರ್ಕೋಬೇಕು. ಮೇಯ್ನು ನಮಗೆ ರವೆನ ಹುರ್ಕೊಳ್ಳೋದೇನೆ ಫ್ರೆಂಡ್ಸ್. ಓಕೆ, ರವೆನ ಸರಿಯಾಗಿ ಹುರಿಲಿಲ್ಲ ಅಂದರೆ ಅದು ಹಸಿ ಹಸಿ ಆಗಿರುತ್ತೆ, ಅದರ ಟೇಸ್ಟೂ ಚೆನ್ನಾಗಿರಲ್ಲ. ಸೊ ನಾನು ತೋರಿಸೋ ರೀತಿಯಲ್ಲಿ ನೀವು ಮಾಡಿ ಈಸಿಯಾಗಿ ಬ್ಯಾಚುಲರ್ಸೂ ಮಾಡ್ಕೋಬೋದು, ಹೊಸ್ದಾಗಿ ಕಲಿತಿರೋರು ಮಾಡ್ಕೋಬೋದು. ತುಂಬಾ ಈಸಿಯಾಗಿರುತ್ತೆ. ಉಪ್ಪಿಟ್ಟನ್ನ ಮಾಡಿದ್ದೀನಿ, ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ತರಕಾರಿಗಳನ್ನೆಲ್ಲ ಹಾಕಿ. ಸೊ ಇದು ಒಂಥರ ಡಿಫ್ರೆಂಟಾಗಿ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಬಟಾಣಿನ ಹಾಕ್ಬಿಟ್ಟು ಮಾಡಿದ್ದೀನಿ. ಸೂಪರಾಗಿತ್ತು. ಈ ಥರ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಕಾಣಿಸ್ತಿರ್ಬೋದು. ಇದು ಕಲರ್ ಚೇಂಜ್ ಆಗುತ್ತೆ, ಅದರದ್ದು ಘಮನೂ ಬರುತ್ತೆ. ಸೊ ಆವಾಗ ಆಗಿದೆ ಅಂತ ಅರ್ಥ. ಸೊ ಅದುವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ತಾ ಇರಬೇಕು. ತಿಂದಿದ್ದರೂ ಉಪ್ಪಿಟ್ಟಂದ್ರೆ ಇಷ್ಟ ಇಲ್ಲ ಅನ್ನೋರು ಖಂಡಿತ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ, ನನಗೆ ಕಮೆಂಟ್ನ ಮಾಡಿ ಮನೇಲಿ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು. ಓಕೆ, ಇದನ್ನು ತುಂಬ ಜೋರೂರಿನಲ್ಲಿ ನೀವು ಅಲ್ಲೇ ನಿಂತ್ಕೋಬೇಕಾದ್ರೆ ನಿಂತ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಥರ ನಿಲ್ಲಿಸ್ತಾರೇ ಕಂಟಿನ್ಯೂಸ್ ಆಗಿ ನಾವು ಹುರಿತಾ ಇರಬೇಕು. ಓಕೆ, ಹುರಿದ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನು ನೋಡಿ, ಇವಾಗ ಕಲರ್ ಚೇಂಜ್ ಆಯಿತು, ಎತ್ತಿಟ್ಕೊಳ್ತೇನೆ. ನಾನಿವಾಗ ಒಂದು ಪಾತ್ರೆಯಲ್ಲಿ 1 ಲೋಟ ಬನ್ಸಿ ರವೆಗೆ 4 ಲೋಟ ನೀರನ್ನ ಹಾಕ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಆಲೂಗೆಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ, 2 ಆಲೂಗೆಡ್ಡೆ. ತುಂಬ ಚಿಕ್ಕದಾಗಿ ಫೈನ್ ಕಟ್ ಅಂತೀವಲ್ಲ ಆ ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು, ಮಕ್ಳುಗಳು ತಿನ್ನಲ್ಲ ಅಂದರೆ. ಬಟ್ ನಾನು ಸ್ವಲ್ಪ ದಪ್ಪದಾಗಿ ಮಾಡ್ಕೊಂಡಿದ್ದೀನಿ, ತುಂಬ ದಪ್ಪ ಅಲ್ಲ, ಸ್ವಲ್ಪ ದಪ್ಪದಾಗಿ. ಓಕೆ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು, ಮೀಡಿಯಮ್ ಸೈಜು. ಆಲೂಗೆಡ್ಡೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಬರೀ ಕ್ಯಾಪ್ಸಿಕಮ್ ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಬೇರೆ ತರಕಾರಿಗಳು ಎಲ್ಲದೂ ಹಾಕಿ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಮಕ್ಳುಗಳು ತಿನ್ನಲ್ಲ ಅನ್ನೋರಿಗೆ ಈ ರೀತಿ ನಾವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಬಟಾಣಿನ ನೆನೆಸಿದ್ದೆ, ಒಣಗಿರೋ ಬಟಾಣಿ. ಹಸಿ ಬಟಾಣಿ ಇದ್ದರೆ ನೀವು ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ಇದು ನೈಟು ನಾನು ಒಣಗಿರೋ ಬಟಾಣಿನ ನೆನೆಸಿಟ್ಟಿದ್ದೀನಿ. ಅದನ್ನು ಇದ್ರೊಳಗಡೆ ಹಾಕಿ ಬೇರೆಗೆ ಬಿಟ್ಟಿದ್ದೀನಿ ಒಂದು ಕಡೆ. ಇವಾಗ ನಾನು ಇದರಲ್ಲಿ ಮತ್ತೆ ಒಂದು 5-6 ಚಮಚ ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಗೊತ್ತು. ಸೊ ಒಂದೊಂದು ಅಡುಗೆಗೆ ಎಣ್ಣೆ ಜಾಸ್ತಿ ಇದ್ರೇ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನನಗೆ ಒಂದು 5-6 ಚಮಚ ಎಣ್ಣೆ, ಸನ್ಫ್ಯೂರ್ ಆಯಿಲೇ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. ಕಾದ ನಂತರ ನಾನೊಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಂಡು ಅದು ಚಟಪಟ ಅನ್ನೋವರೆಗೂ ವೆಯ್ಟ್ ಮಾಡ್ತೀನಿ. ಮತ್ತು 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು 5-6 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ತೊಗೊಳ್ತಾಯಿದ್ದೀನಿ ನಾನು. ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ, ಇಷ್ಟಪಡಲ್ಲ ಅನ್ನೋರು ನೀವು ಈ ಜಾಗದಲ್ಲಿ ಒಣ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಬಟ್ ನನಗೆ ಆ್ಯಕ್ಚುಲಿ ಹಸಿ ಮೆಣಸಿನ್ಕಾಯಿ ತುಂಬ ಇಷ್ಟ. ಸೊ ಮತ್ತು ಒಂದು 2 ಈರುಳ್ಳಿ ಮೀಡಿಯಮ್ ಸೈಜ್ದೇನೆ ತೊಗೊಂಡು, ಮತ್ತು ಕರಿಬೇವಿನ ಸೊಪ್ಪು ಒಂದು 10-15 ಎಲೆ ಒಟ್ಟಿಗೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ಇದು ಕಲರ್ ಚೇಂಜ್ ಆಗಬೇಕು ಆ ಥರ ಎಲ್ಲ ಏನಿಲ್ಲ ಫ್ರೆಂಡ್ಸ್. ಓಕೆ, ಮತ್ತು ಒಂದು ಕ್ಯಾಪ್ಸಿಕಮ್, ನಾನು ಫುಲ್ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು, ಇದನ್ನು ಅಷ್ಟೇ ಫೈನ್ ಚಾಪ್ ಅಂತೀವಲ್ಲ ನಾವು, ಆ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಬಟ್ ನಾನು ದಪ್ಪನೇ ಮಾಡ್ಕೊಂಡು ಸ್ವಲ್ಪ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗ್ತಾಯಿತ್ತು ಅಂತ ಸೊ ದಪ್ಪದಾಗಿ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡ್ಕೊಳ್ಳೋಣ. ಮತ್ತು ಒಂದು ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಟೈಮ್ ಇದ್ದರೆ ನೀವು ಫೈನ್ ಚಾಪ್ ಅಂತ ಹೇಳ್ತೀವಲ್ಲ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು. ಬಟ್ ನಾನು ಸ್ವಲ್ಪ ದಪ್ಪನೇ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಟೈಮ್ ಬೇರೆ ಆಗಿಬಿಟ್ಟಿತ್ತು. ಸೊ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿದ ನಂತರ ನೋಡಿ, ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕುದಿಲಿಕ್ಕೆ ಇಟ್ಟಿದ್ನಲ್ವ ಆಲೂಗೆಡ್ಡೆ ಮತ್ತು
ಬಟಾಣಿನ ನಾನು ಇದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ನೀರನ್ನ ಕಾಯ್ಲಿಕ್ಕೆ ಇಟ್ಕೊತೀನಿ, ಯಾಕೆಂದರೆ ಆಫೀಸ್ಗೆ ಹೋಗೋರಿಗೆಲ್ಲ ಸ್ವಲ್ಪ ನೀರು ಕಾಯಿದ್ರೆ ಬೇಗನೆ ಅಡುಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ಒಂದು ಪಲಾವ್ ಆಗಿರ್ಬೋದು, ನೀವು ಆ ಥರ ಬೇಕಾದ್ರೆ ಮಾಡಿ ನೋಡಿ. ಟೈಮ್ ಇದ್ದರೆ ನಾವು ಪೇಷನ್ಸಿಂದ ನಾವು ಕುದಿಸ್ಕೊಂಡು ಮಾಡ್ಬೋದು. ಬಟ್ ಟೈಮ್ ಇಲ್ಲ ಅಂದಾಗ ಈ ರೀತಿ ನಮಗೆ ಟೈಮು ಸೇವ್ ಆಗುತ್ತೆ. ಕುದಿಲಿಕ್ಕೆ ಇಟ್ಟಿದ್ನಲ್ಲ, ನಾನು ಒಂದೂವರೆ ಲೋಟ ಬನ್ಸಿ ರವೆಗೆ 4 ಲೋಟ ನೀರನ್ನ ತೊಗೊಂಡಿದ್ದೀನಿ. ಯಾಕೆಂದರೆ ಬನ್ಸಿ ರವೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಒದಗುತ್ತೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸೊ ಆ ರೀತಿ ಈಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾನು ಹುರಿದಿಟ್ಕೊಂಡ್ರು ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಹಾಕ್ಕೊತೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಮತ್ತು ಚೆನ್ನಾಗಿ ಕುದೀಲಿ. ಇದು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಲ್ವ, ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ವ, ಬಟಾಣಿ ಎಲ್ಲ ಸ್ವಲ್ಪ ಕುದ್ರೆ ಸಾಕಷ್ಟೇ. ಇವಾಗ ನಾನು ಹುರಿದಿಟ್ಕೊಂಡಿರೋಂಥ ರವೆನ ಹಾಕ್ಬಿಟ್ಟು, ಇದು ಗಂಟೆಲ್ಲ ಏನಾಗಲ್ಲ ಫ್ರೆಂಡ್ಸ್. ಓಕೆ, ಇವಾಗ ನಾನು ಬಾಂಡಿನಲ್ಲಿ ಆ ನೀರಿನಲ್ಲೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಒಂದು 5-10 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ನಾವು ಜೋರು ಊರಿನಲ್ಲೇ ಬೇಯಿಸ್ಕೊಂಡ್ರೆ ಬನ್ಸಿ ರವೆ ರೆಡಿ. ಬನ್ಸಿ ರವೆ ಉಪ್ಪಿಟ್ಟು, ಪೊಟೊಟೊ ಆ್ಯಂಡ್ ಕ್ಯಾಪ್ಸಿಕಮ್ ಉಪ್ಪಿಟ್ಟು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಕಮೆಂಟ್ನ ಮಾಡಿ. ನೋಡಿ, ವಾವ್ ಎಷ್ಟು ಚೆನ್ನಾಗಾಯಿತು ನೋಡಿದ್ರೆ. ತುಂಬ ಈಸಿಯಾಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡಿ ಮರಿಬೇಡಿ. ಮನೇಲಿ ಖಂಡಿತ ಟ್ರೈ ಮಾಡಿ. ಓಕೆ, ಹೇಗೆ ಬಂತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನದವರೆಗೂ ನನಗೆ ಸಪೋರ್ಟ್ ಮಾಡಿ, ಎಲ್ಲರೂ ವಿಡಿಯೋಗಳ ನೋಡಿ, ಯಾರೆಲ್ಲ ನೋಡಿದ್ರಿ ಎಲ್ಲರಿಗೂ ನನ್ನ ತುಂಬಿರೋದಿದೆ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆನೂ. ನೋಡಿ, ಫೈನಲಾಗಿ ಆಯಿತು. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಸಖತ್ತಾಗಿದೆ. ಬಟ್ ತಣ್ಣೀರು ಅಂತೀವಲ್ಲ, ಅದ್ರಲ್ಲಿ ಹಾಕಿದ್ರೆ ಈ ಥರ ಬರೋಲ್ಲ ಫ್ರೆಂಡ್ಸ್. ಈ ಥರ ಕುದಿಯೋ ನೀರೆಲ್ಲ ನೀವು ಹಾಕ್ಕೊಂಡ್ರೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಸಖತ್ತಾಗಿದೆ. ಇಷ್ಟಪಡ್ದಿದ್ದರು ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.